ಈ ದಿನ ರಾಜ್ಯಾದ್ಯಂತ ವಿಶ್ವ ಮಾನವ ಹಕ್ಕು ಸಂಸ್ಥೆಯ ಈ ದಿನ ಜನ್ಮದಿನ ಒಂದು ಸ್ಥಾಪನೆ ಆದಂತಹ ದಿನವಾಗಿದ್ದು ಈ ದಿನ ವಿಶ್ವ ಮಾನವ ಹಕ್ಕು ವುಮೆನ್ಸ್ ರೈಟ್ಸ್ ಈ ಕಾರ್ಯಕ್ರಮವನ್ನು ಸಾಗರ ತಾಲೂಕಿನಲ್ಲಿ ಶಿವಮೊಗ್ಗ ಜಿಲ್ಲೆ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಈ ದಿನ ಡಿಸೆಂಬರ್ 10ನೇ ತಾರೀಕು ಆಚರಿಸ್ತಾ ಇದ್ದಾರೆ. ಹಾಗೆ ನಾವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಕಾರ್ಯಕ್ರಮ ಇವತ್ತು ನಮ್ಮ ಸಂಸ್ಥೆಯಿಂದ ಎಲ್ಲ ಸಂಘಟನೆಯಿಂದ ಕೂಡಿ ಈ ಕಾರ್ಯಕ್ರಮವನ್ನು ನಮ್ಮ ಶ್ವೇತಾ ಶೆಟ್ಟಿ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇನ್ನೂ ಈ ಸಂಘಟನೆ ಆಗಬೇಕು, ಸಂಘಟನೆ ಮಾಡೋಣ ಹಾಗೂ ಈ ಸಾಮಾಜಿಕ ಕಳಕಳಿ ಕೆಲಸವನ್ನು ಮುಂದುವರಿಸ್ತಾ ಇನ್ನೂ ಸದಸ್ಯರನ್ನ ಸೇರ್ಪಡೆಗೊಳ್ಳುತ್ತಾ ಈ ಸಂಘಟನೆಯ ಬಲವಾಗಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳ್ತಾರೆ. ಹಾಗೆ ಮಹಿಳಾ ಅಧ್ಯಕ್ಷರಾದಂಥ ಶ್ವೇತಾ ಶೆಟ್ಟಿ ಹಾಗೂ ಸುಜಾತಾ ಮೇಡಮ್ ಈ ಕೇಕನ್ನು ಕಟ್ ಮಾಡೋ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ. ವರ್ಲ್ಡ್ ವುಮೆನ್ ರೈಟ್ಸ್ ಆರ್ಕೈವ್ ಫೌಂಡೇಶನ್ ವತಿಯಿಂದ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. 1948 ಡಿಸೆಂಬರ್ 10ನೇ ತಾರೀಕಿನಂದು ನಮಗೆ ಮಾನವ ಹಕ್ಕುಗಳು ಸಿಕ್ಕಿರ್ತಕ್ಕಂಥ ದಿನ. ಅದು ಮಾನವ ಹಕ್ಕು ಅಂದರೆ ಎಲ್ಲರಿಗೂ ಈಗ ಅವರದೇ ಇರತಕ್ಕಂಥ ಹಕ್ಕುಗಳು ಅವರಿಗಿರುತ್ತೆ. ಅದನ್ನು ಕುರಿತಾಗಿ ನಾವು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. 1948 10ನೇ ತಾರೀಕು ನಮ್ಮ ವುಮೆನ್ಸ್ ರೈಟ್ಸ್ ಸ್ಥಾಪನೆಯಾಗಿತ್ತು. ನಾನು ಕಳೆದ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ, ಬಟ್ ಈ ವರ್ಷ ನಮಗೆ ಶ್ವೇತಾ ಮೇಡಮ್ ಅವರು ನಮಗೆ ತುಂಬ ಕಷ್ಟಪಟ್ಟು ಒಂದು ID ಕಾರ್ಡನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತಿನ ದಿನ ನಮಗೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಒಂದು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೇನೆ. ಅವರಿಬ್ಬರು ವ್ಯಕ್ತಿಗಳಿಗೂ ಒಂದು ವಿಷಯ ಹೇಳಿ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಖುಷಿ ಆಗ್ತಾ ಇದೆ ಆಯಿತಾ. ಆಮೇಲೆ ಈ ವುಮನ್ ರೈಟ್ಸ್ ವಿಶ್ವ ಮಾನವ ಹಕ್ಕು ಆಯೋಗದ್ದು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದು ಆದಷ್ಟು ಬೇಗ ತುಂಬ ಪ್ರಭಾವ ಆಗಬೇಕು ಅನ್ನೋದು ನನ್ನ ಆಸೆ. ಅಣ್ಣಪ್ಪರಿಗೂ, ಶ್ವೇತಾ ಮೇಡಮ್ರಿಗೂ, ಹಾಗೂ ಸುಜಾತ ಅವರಿಗೂ, ಗಣಪತಿ ಅವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಇಷ್ಟೇ ಸಂಖ್ಯೆ ಇರಬಾರ್ದು, ಇನ್ನೂ ಹೆಚ್ಚಿನ ಸಂಖ್ಯೆ ಇದ್ದು ಈ ಕಾರ್ಯಕ್ರಮನ ಬಲವಾಗಿ ಮಾಡಬೇಕಾದ ಒಂದು ಆಸೆ ಹೋಸಲನ್ನು ಅದೇ ರೀತಿಯೇ ಹೇಳಿದೆ. ಈ ವರ್ಷ ಇದೇ ರೀತಿ ಹೇಳ್ತಾ ಇದ್ದೀನಿ. ನೋಡೋಣ ಮುಂದೆ ಏನಾಗತ್ತಂತ. ಎಲ್ಲರೂ ಒಳ್ಳೆಯದಾಗಲಿ. ಸಂಸ್ಥೆ ಡೈರೆಕ್ಟರ್ ಆಗಿರ್ತಕ್ಕಂತಹ ಡಾಕ್ಟರ್ ರಾಜು ತಂದೇಸರ್ ಅವರಿಗೂ ಹಾಗೂ ಫೀಮೇಲ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಶೀಲಾವತಿ ಮೇಡಮ್ ಅವರಿಗೂ ಹಾಗೂ ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಸರ್ ಅವರಿಗೂ ಇವರಿಗೆಲ್ಲ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಅವರೆಲ್ಲ IAS ನಾವು ಕರೆಸಬೇಕಾಗಿ ಮತ್ತು ಚೆಲುವ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಅವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು.